ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾವು ಎಕ್ಸ್ಟ್ರಾ ನೇರ ನಿರಂತರ ಕೊನೆವರೆಗೂ ನೋಡಿ ಪ್ಲೀಸ್. ಮಸಾಲ ಮ್ಯಾಕ್ರೋನಿ ಹೇಗೆ ಮಾಡೋದು ನೋಡೋಣ. ಪ್ಯಾನ್ಗೆ ಇಲ್ಲಿ ನಾನು 2.5 ಕಪ್ ನೀರು, ಉಪ್ಪು ಮತ್ತು ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕಿಟ್ಟು ಅದು ಕಾದ್ಮೇಲೆ 2 ಕಪ್ ಮ್ಯಾಕ್ರೋನಿ ಹಾಕಿ 80% ಬೇಯಿಸ್ಕೊಂಡಿದ್ದೀನಿ. ಅದು ಬೆಂದ ಮೇಲೆ ಸ್ಟ್ರೈನ್ ಮಾಡಿ ಅದನ್ನು ಆರಕ್ಕೆ ಬಿಟ್ಬಿಡಿ. ಈಗ ಪ್ಯಾನ್ಗೆ 3-4 ಚಮಚ ಎಣ್ಣೆ ಹಾಕಿದ್ದೀನಿ. ನೀವು ಬೇಕಾದ್ರೆ ಬಟರು ಆ್ಯಡ್ ಮಾಡ್ಕೋಬೋದು. ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಅದು ಬೆಂದ ಮೇಲೆ ನಾನು 4 ಟೊಮೊಟೊನ ಪ್ಯೂರಿ ಮಾಡಿ ಹಾಕ್ತಿದ್ದೀನಿ. ಈಗ ಇದಕ್ಕೆ ಮಸಾಲೆ ಹಾಕೋಣ. ಪೆಪ್ಪರ್ ಪೌಡರ್ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಟರ್ಮರಿಕ್ 1/4 ಚಮಚ. ಸ್ವಲ್ಪ ಟ್ಯಾಂಗಿ ಬೇಕು ಅನ್ನೋರು ಕೆಚಪ್ 1 ಸ್ಪೂನು, ಸಾಸ್ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ ಸಾಸು, ಟೊಮೊಟೊ ಕೆಚಪ್. ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ. ಅದು ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ. ಅದು ಸ್ವಲ್ಪ ಒಂದು ಕುದಿ ಬಂದಮೇಲೆ ಬೇಯಿಸಿರೋ ಮ್ಯಾಕ್ರೋನಿನ ಆ್ಯಡ್ ಮಾಡ್ಕೊಳ್ಳಿ. ಮ್ಯಾಕ್ರೋನಿ ಬೇಯಿಸಿದ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಿಮ್ಮ ಚಾಯ್ಸ್ ಆಫ್ ಚೀಸ್ ಮತ್ತು ಮಿಕ್ಸ್ಡ್ ಹರ್ಬ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಅದು ಆಪ್ಷನಲ್ಲು, ಮಿಕ್ಸ್ಡ್ ಹರ್ಬ್ಸು ಮತ್ತು ನಿಮ್ಮ ಚಾಯ್ಸ್ ಆಫ್ ಚೀಸ್ ಯಾವುದಾದ್ರು. ನಾನಿಲ್ಲಿ ಪ್ರೊಸೆಸ್ ಚೀಸ್ ಹಾಕ್ತಾಯಿದ್ದೀನಿ. ಹಾಕಿ 1 ನಿಮಿಷ ಮುಚ್ಚಿ ಅದು ಚೀಸ್ ಮೆಲ್ಟ್ ಆಗೋ ತನಕ. ಮೆಲ್ಟ್ ಆದಮೇಲೆ ಮಿಕ್ಸ್ ಮಾಡಿ. ಮಸಾಲ ಮ್ಯಾಕ್ರೋನಿ ರೆಡಿ. ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಬಾಯ್.